ಕೊಟ್ಟಿಲ್ಲ ಅಂದ್ರೆ ವರ್ಷದಿಂದ ಟ್ಯಾಕ್ಸ್ ಕಟ್ಟುವ ಅಭ್ಯಾಸನೇ ಏನಿಲ್ಲ. ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಹಾಕಿ ನೋಟಿಸ್ ಹಾಕಿ ಬೀಗ ಹಾಕ್ಸಿ ಹೇಳ್ತೀನಿ. 2 ಕೋಟಿ ಬೀಗ ಹಾಕ್ಸ್ರಿ ಫಸ್ಟ್ ಹೇಳ್ತೀನಿ. ಎಲ್ಲ ದುಡ್ಡು ಹೊಡ್ಕೊಂಡು ಹೋಗ್ತಾರೆ. ಅವ್ರದೇ ಏನು ಎಬೌದಿ ಇದ ಅವ್ರೆಲ್ಲಾನು ಯಾವ್ದಕ್ಕೂ ಕೇರ್ ಮಾಡಲ್ಲ, ಏನಿಲ್ಲ. BGMS ಮಾಡಿ ಫಸ್ಟ್ ಟೇಕ್ ಆಕ್ಷನ್. ಅವ್ರಿಗೆಲ್ಲ ಬಿಟ್ಟಿ ಕರೆಂಟ್ ಬೇಕು, ಬಿಟ್ಟಿ ನಮ್ ಜಾಗ ಬೇಕು, ಟ್ಯಾಕ್ಸ್ ಕಟ್ಟಕ್ ಯೋಗ್ಯತೆ ಇಲ್ಲ. ಅದೇ ಬಿಟ್ಟಿ ನೀವು ಆಕ್ಷನ್ ತಗೋಬೇಕು. DC ಅವರೇ, ಯಾವ ಟು ಟೇಕ್ ಆಕ್ಷನ್. ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ಅಲ್ಲಮ್ಮ ಫ್ಯಾಕ್ಟ್ರಿಗೆ ಹೇಳ್ತಾ ಇರೋದವ್ರು. ಅಲ್ಲಮ್ಮ BGML ಈಗ ಆಯ್ತಮ್ಮ, BGML ಲಾಭ ಇಲ್ವಾ ಏನು? ಅಲ್ಲ ಈಗ ಅವ್ರ ಹತ್ರ ಮತ್ತೆ ದುಡ್ಡು ಏನ್ ಮಾಡ್ತಾವ್ರ ತಗೊಂಡು? ಸಾರಿ, ಜಾಗ ಏನ್ ಮಾಡ್ತಾವ್ರ ತಗೊಂಡು? ಜಾಗ ಏನ್ ಮಾಡ್ತಾವ್ರ ತಗೊಂಡು? ಶೆಡ್ ಕೊಟ್ಟಿದಾರಲ್ಲ, ಬಾಡಿಗೆ ಕೊಟ್ಟಿದಾರಲ್ಲ ಮೈನಿಂಗ್ ಎಂಪ್ಲಾಯೀಸ್ಗೆ. ಮೈನಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಕ್ಲೋಸ್ ಮಾಡಿದ್ರು 2001ರಲ್ಲಿ. ಅವರಿಗೆ ಶೆಡ್ಸ್ ಬಾಡಿಗೆ ಕೊಟ್ಟಿದ್ದಾರೆ, ಮನೆನೇ ಮೈನಿಂಗ್ ಮನೆ. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 91410665. ಅವ್ರ ಹತ್ರ 500 ರೂಪಾಯಿ 1000 ರೂಪಾಯಿ ರೆಂಟ್ ತಗೊಂತಾರೆ, ಆರಾಮಾಗಿರ್ತಾರೆ. ಅಲ್ಲ ಹಂಗಾದ್ರೆ ಜಮೀನ್ ಏನಕ್ಕೆ ಅವ್ರಿಗೆ? ಏನಕ್ಕೆ ಹಂಗಾದ್ರೆ 12,000 ಎಕರೆ ಏನಕ್ಕೆ? ಹಂಗಾದ್ರೆ ಯಾವ್ದಾರ ತಗೊಂಡ್ಬಿಡಿ, ಅದಕ್ಕೆ ಜಮಾ ಮಾಡ್ಕೊಂಡ್ಬಿಡಿ. ಜಮೀನ್ ತಗೊಂಡು 12,000 ಎಕರೆ ಕೂಡ ಸರ್ಕಾರದಿಂದ ಹೋಗಿರೋದು. ಕರ್ನಾಟಕ ಸರ್ಕಾರ ಮತ್ತೆ ಅದಕ್ಕೆ ಟ್ಯಾಕ್ಸ್ ಕಟ್ತಾ ಅಲ್ವಾ ಅವರು? ಅದನ್ನೇ ಹೇಳ್ತಾರಲ್ಲ. ಹೌದಮ್ಮ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಹರಾಜ್ ಆಗ್ತಾರಲ್ಲ ಬೇರೆ ಪ್ರೈವೇಟ್ ಲ್ಯಾಂಡ್ಸ್, ಅವ್ರನ್ನ ಯಾಕೆ ಬಿಟ್ಕೊಂಡು ಹೋಗೋರು ಅಂತ. ಆ ಜಾಗದಲ್ಲಿ ನಾವು 850 ಕೋಟಿ ಅಲ್ಲಿರುವಂತ ಜನಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಗೆ ನಾವು ಖರ್ಚು ಮಾಡಿದ್ದೀವಿ. ಆಯ್ತ್ರಿ, ಬರೀ ಮಾತಲ್ಲಿ ಹೇಳ್ತಾ ಇದ್ರ. ವಾಟ್ ಯು ಹ್ಯಾವ್ ಟೇಕನ್ ಆಕ್ಷನ್? ಸರ್ಕಾರ ಕೂಡ ಹಂತದಲ್ಲಿ ತೀರ್ಮಾನ ಆಗಬೇಕು ಸರ್. ಈಗ ನಾವು ಸರ್ವೆ ಮಾಡಿ ಕೊಟ್ಟ ಮೇಲೆ ಇಷ್ಟೆಲ್ಲ ವಿಚಾರ ಆಕ್ಷನ್ ತಗೋಬೇಕು ನೀವು. ಈಗ ಬೇರೆಯವನ್ ಯಾರೋ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ 200 ಕೋಟಿ 300 ಕೋಟಿ ನೀವು ಬಿಟ್ಕೊಂಡಿರ್ತೀರಾ, ಹರಾಜ್ ಹಾಕ್ತೀರಾ, ಬೀಗ ಹಾಕ್ತೀರಿ. ಅದನ್ನು ಹಂಗೆ ಮಾಡಿ ಅದನ್ನ ಹಂಗೇನೆ ಮಾಡಿ ಮತ್ತೆ